ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಹೆಸರು ಬೇಳೆ ಹಲ್ವದ ಪ್ರಿಮಿಕ್ಸ್ ನೋಡಿ ಈ ತರ ಮಾಡಿ ತರ್ತಾ ಇದ್ದೇನೆ. ಈ ತರ ಹಲ್ವ ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡುವ. 1 ಕಪ್ ನಾನಿಲ್ಲಿ ಹೆಸರು ಬೇಳೆ ತಗೊಂಡಿದ್ದೇನೆ. ಇದೊಂದು 250 ಗ್ರಾಮ್ಸ್ ಆಗ್ಬೋದು. ಇದ್ರಲ್ಲಿ ತುಂಬಾ ಡಸ್ಟ್ ಧೂಳುಗಳೆಲ್ಲ ಇರ್ತದೆ. ಇದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೆ ಈ ತರ ಪ್ರಿಮಿಕ್ಸ್ ಮಾಡಿಟ್ರೆ ನಿಮ್ಗೆ ಯೂಸ್ ಆಗ್ಬೋದು ಅಂತ ನಾನು ಇವತ್ತು ಈ ವಿಡಿಯೋ ಶೇರ್ ಮಾಡ್ತಿದ್ದೇನೆ. ಇದನ್ನ ನೀರು ಹಾಕಿಬಿಟ್ಟು 2 ಸಲ ಇದನ್ನ ಚೆಂದ ಮಾಡಿ ಕೈಯಲ್ಲಿ ಹಿಚಕಿ ಇದನ್ನ ಚೆಂದ ಮಾಡಿ ತೊಳಿಬೇಕು. ಯಾಕಂದ್ರೆ ತುಂಬಾ ಡಸ್ಟ್ ಇದೆ ನೋಡಿ. ಈಗ ನೀರು ಬಿಳಿ ಬಿಳಿ ಆಗ್ತಾ ಬರ್ತದೆ, ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಧೂಳಿದೆ ಅಂತ. ಇದು ಪ್ರಸಾದಕ್ಕಾಗಿ ಅಲ್ಲ, ನಾನು ಇವತ್ತು ಪ್ರಸಾದಕ್ಕಾಗಿ ಇದನ್ನು ಯೂಸ್ ಮಾಡ್ತಿದ್ದೇನೆ. ನಿಮ್ಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚಿನ ದಿವಸ ನೀವು ಸ್ನಾನ ಎಲ್ಲ ಮಾಡಿ ಶುದ್ಧದಲ್ಲಿ ಈ ತರ ಪ್ರಿಮಿಕ್ಸ್ ಮಾಡಿಟ್ರೆ ಇದಕ್ಕೆ ಮರುದಿವಸ ನೀವು 10 ಮಿನಿಟ್ಸ್ ದಲ್ಲಿ ಟೈಮ್ ಅಲ್ಲಿ ನಿಮ್ದು ಹಲ್ವಾ ರೆಡಿ ಆಗ್ತದೆ. ಅದಕ್ಕಾಗಿ ನಾನು ಈ ವಿಡಿಯೋ ನಿಮ್ಗೆ ಶೇರ್ ಮಾಡಿ. ಇದೇ ತರ 2 ಸಲ ಚೆಂದ ಮಾಡಿ ಹಿಚಕಿ ನಾವು ಹೆಸರು ಕಾಳನ್ನು ತೊಳೆದು ತರಬೇಕು. 2 ಸಲ ತೊಳೆದು ತಂದೆ. ಇದು ಇನ್ನೂ ನೀರು ಉಂಟು, ಸ್ವಲ್ಪ ಅದ್ರ ನೀರನ್ನು ನಾವೆಲ್ಲ ಡ್ರೈನ್ ಔಟ್ ಮಾಡೋ, ನೀರು ಇರಬಾರ್ದು. ಇದಕ್ಕೆ ಎಲ್ಲ ಪ್ರೋಸೆಸ್ ಅನ್ನು ನಾನು ತೋರಿಸ್ತಾ ಹೋಗ್ತೀನಿ. ಈಸಿ ಉಂಟು, ಮಾತ್ರ ಮಾಡ್ಲಿಕ್ಕೆ ಈಗ ಒಂದು 15 ಮಿನಿಟ್ಸ್ ಬೇಕು ನಿಮ್ಗೆ. ನೀರೆಲ್ಲ ನೋಡಿ ಬಸ್ದು ಎಲ್ಲ ಹೋಯ್ತು. ಇಲ್ಲಿ ನಾನೊಂದು ಕಾಟನ್ ಬಟ್ಟೆ ತಗೊಂಡಿದ್ದೇನೆ, ಅದರ ಮೇಲೆ ಇದನ್ನು ಸ್ಪ್ರೆಡ್ ಮಾಡ್ತೇನೆ. ಇದನ್ನು ಸ್ಪ್ರೆಡ್ ಮಾಡಿ ನೀವು ಫ್ಯಾನ್ ಅಡಿಯಲ್ಲಿಯೂ 10 ಮಿನಿಟ್ಸ್ ಇಟ್ಟರೆ ಅದು ನೀರಿನ ಅಂಶ ಎಲ್ಲ ಹೋಗ್ತದೆ, ಪಸೆ ಎಲ್ಲ ಹೋಗ್ತದೆ. ಇಲ್ಲದ್ರೆ ಇನ್ನೊಂದು ಪ್ರೋಸೆಸ್ ನಾನು ನಿಮ್ಗೆ ತೋರಿಸ್ತೇನೆ. ಈ ತರ ಸ್ಪ್ರೆಡ್ ಮಾಡಿ ಫ್ಯಾನ್ ಅಡಿಯಲ್ಲೂ ಇಡ್ಬೋದು. ಇನ್ನೊಂದು ಐಡಿಯಾ ಏನಂತ, ಅದು ಮತ್ತು ಬೇಗ ಆಗ್ತದೆ. ಈ ತರ ಡಬಲ್ ಫೋಲ್ಡ್ ಮಾಡಿ ಇದನ್ನ ಟ್ಯಾಪ್ ಮಾಡಿದ್ರೆ ಅದೆಲ್ಲ ಅದ್ರದ್ದು ಇನ್ನೊಂದು ಸೈಡ್ನ ಬಟ್ಟೆಗೆ ಆ ನೀರೆಲ್ಲ ಎಳ್ಕೊಂಡ್ಬಿಟ್ಟು, ಮತ್ತೆ ಹೆಸರು ಕಾಳು ಸಣ್ಣದಿರ್ತದೆ, ಬೇಗ ನೀರನ್ನು ಎಳ್ಕೊಳ್ತದೆ ಬೇರೆ ನೋಡಿ. ಈ ತರ ಉದುರು ಆಯ್ತು. ಈಗ ನೆಕ್ಸ್ಟ್ ಪ್ರೋಸೆಸ್ ಏನಂತ ನಾನು ನೋಡುವ. ಇದಕ್ಕೆ ಮೊದಲು ಏನಂತ ದಪ್ಪ ತಳದ ಬಡಲೆ ಬೇಕು, ಕಡಾಯಿ ಬೇಕು. ಇಲ್ಲದ್ರೆ ನೀವು ನಾನ್ ಸ್ಟಿಕ್ ತಗೊಂಡ್ರೆ ಭಾರಿ ಒಳ್ಳೇದು. ಇದನ್ನ ಗ್ಯಾಸ್ ಆನ್ ಮಾಡಿದ್ದೇನೆ. ಈಗ ಇದನ್ನ ನಾನು ಹೆಸರು ಬೇಳೆ ಆಗ ಸ್ಪ್ರೆಡ್ ಔಟ್ ಮಾಡಿ ನೀರಿನ ಪಸೆ ಎಲ್ಲ ತೆಗೆದಿಟ್ಟಿದ್ದೇನಲ್ಲ, ಅದನ್ನು ಈಗ ಬಣಲೆಗೆ ಹಾಕ್ತೇನೆ. ಈಗ ನಾನು ಏನು ಹಾಕುದಿಲ್ಲ, ಖಾಲಿ 1 ನಿಮಿಷ ಇದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ, ಹುರಿತೇನೆ. ಯಾಕಂದ್ರೆ ಇನ್ನೂ ನೀರಿನ ಅಂಶ ಇದ್ರೆ ನಾವು ಇದು ಪ್ರಿಮಿಕ್ಸ್ ಮಾಡುವಾಗ ಚೂರು ನೀರಿನ ಅಂಶ ಉಳಿಬಾರ್ದು. ಇದನ್ನು ನಾವು 3 ಮಂತ್ಸ್ ಸ್ಟೋರ್ ಮಾಡಿ ಇರ್ಬೋದು. ಇದಕ್ಕೆ ನಾನೀಗ 2 ಟೇಬಲ್ ಸ್ಪೂನ್ ನಂದಿನಿಯವರದ್ದು ತುಪ್ಪ ಹಾಕ್ತಿದ್ದೇನೆ. ಖಾಲಿ ಪ್ರಿಮಿಕ್ಸ್ಗೆ ಬೇಕಾಗೋದು 2 ಟೇಬಲ್ ಸ್ಪೂನ್ ತುಪ್ಪ ಮಾತ್ರ. ತುಪ್ಪ ಹೆಚ್ಚು ಏನು ಈ ಹಲ್ವಕ್ಕೆ ಬೇಡ. ಬಟ್ ಯಾವಾಗ್ಲೂ ಹೆಸರು ಬೇಳೆ ಹಲ್ವಾ ಮಾಡ್ಲಿಕ್ಕೆ ಉಂಟು, ಹೆಸರು ಕಾಳಿನ ಹಲ್ವಾ ಹೇಳ್ತಾರೆ, ಮೂಂಗ್ ದಾಲ್ ಹಲ್ವಾ ಅಂತಾರೆ. ಭಾರಿ ಹೆಲ್ತ್ಗೆ ತುಂಬಾ ಒಳ್ಳೇದು ಕೂಡ, ತುಂಬಾ ಬೆನಿಫಿಟ್ ಇದೆ, ಮತ್ತು ರುಚಿಯಲ್ಲಿ ಭಾರಿ ಟೇಸ್ಟ್ ಇದೆ. ನಾನು ಯಾವಾಗ್ಲೂ ಸಂಕಷ್ಟ ಚತುರ್ಥಿ ಬೇರೆ ಬೇರೆ ಹಲ್ವಾ ಮಾಡಿ ದೇವರಿಗೆ ಇಡ್ತೇನೆ, ಸ್ವೀಟ್ ಒಂದು ಇಡ್ತೇನೆ. ಸೊ ನಾನು ಇವತ್ತು ಈ ಹಲ್ವದ ರೆಸಿಪಿಯನ್ನು ಮಾಡಿ ದೇವರಿಗೆ ಇಡ್ತಾ ಇದ್ದೇನೆ, ಹಲ್ವಾ ಮಾಡಿ ಇಡ್ತಾ ಇದ್ದೇನೆ ಹೆಸರು ಬೇಳೆದ್ದು. ಅದನ್ನು ನಿಮ್ಗೆ ಶೇರ್ ಮಾಡುವಂತ ಈ ರೆಸಿಪಿ ನಿಮ್ಗೆ ಯೂಸ್ ಆಗ್ಬೋದು ಅಂತ ನಾನು ಇವತ್ತು ನಿಮ್ಗೆ ಶೇರ್ ಮಾಡ್ತಿದ್ದೇನೆ. ಇದೇ ತರ ಕೈ ಆಡಿಸ್ತಾ ಒಂದು 10 to 15 ಮಿನಿಟ್ಸ್ ಹುರಿಬೇಕು. ಇದು ಕಲರ್ ಚೇಂಜ್ ಆಗ್ತಾ ಬರ್ತದೆ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗ್ಬೋದು. ಎವ್ರಿ ಟೈಮ್ ನಾವು ಪ್ರತಿ ಶುಕ್ರವಾರ ಕೆಲವು ಲಕ್ಷ್ಮೀ ಪೂಜೆಗೆ ದೇವರಿಗೆ ನೈವೇದ್ಯ ಇರ್ತದೆ, ಅವರಿಗೆ ಈ ತರ ಪ್ರಿಮಿಕ್ಸ್ ಮಾಡಿದ್ರೆ 10 ಮಿನಿಟ್ಸ್ ಅಲ್ಲಿ ಹಲ್ವಾ ರೆಡಿ ಆಗ್ತದೆ. ಏನು ಇದು ಮೂಂಗ್ ದಾಲ್ ಹಲ್ವಾ ಮಾಡ್ಲಿಕ್ಕೆ ತುಂಬಾ ಟೈಮ್ ಬೇಕು, ಬಟ್ ಈ ತರ ಪ್ರಿಮಿಕ್ಸ್ ಮಾಡಿದ್ರೆ ಏನು ನಿಮ್ಗೆ ಟೈಮ್ ಬೇಕಾಗುದಿಲ್ಲ. ಮಾತ್ರ ವಿಡಿಯೋವನ್ನು ಕ್ಲಿಯರ್ ಆಗಿ ನೋಡಿ. ಇಷ್ಟ ಆದ್ರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನೋಡಿ. ಈ ತರ ಇಲ್ಲಿವರೆಗೆ ಕಲರ್ ಚೇಂಜ್ ಆಗ್ತದೆ. ಎಷ್ಟು ಕಲರ್ ಚೇಂಜ್ ಆಗೋಲ್ಲವರೆಗೆ ನಾವು ಫ್ರೈ ಮಾಡ್ಬೇಕು. ಇದು ನಾವು ಹಾಕಿದ 2 ಚಮಚ ತುಪ್ಪ ಉಂಟಲ್ಲ, ಅದು ನೋಡಿ ಈಗ ಬಿಟ್ಟು ನೋಡಿ ಎಲ್ಲ ಹಿಂದೆ ಬರ್ತಾ ಉಂಟು. ತುಪ್ಪ ಅನ್ನೋದು ಕಂಪ್ಲೀಟ್ ರಿಲೀಸ್ ಆಗ್ತದೆ. ನಮ್ಮ ಅಡಿಗೆ ಕೋಣೆಯಲ್ಲಿ ತುಂಬಾ ಸ್ಮೆಲ್ ಬರ್ತದೆ. ಇಡೀ ಹೆಸರು ಬೇಳೆ ಫ್ರೈ ಮಾಡಿದ್ದುಂಟಲ್ಲ, ಒಳ್ಳೆ ಅರೋಮ ಇಡೀ ಕಿಚನ್ಗೆ ನಮ್ಗೆ ಸ್ಪ್ರೆಡ್ ಆಗ್ತದೆ. ಆಗ್ಲೂ ನಿಮ್ಗೆ ಗೊತ್ತಾಗ್ತದೆ ಇದು ಫ್ರೈ ಆಯ್ತಂತ. ಮಾತ್ರ ಗ್ಯಾಸ್ ಅನ್ನು ಇದನ್ನು ಕಂಪ್ಲೀಟ್ ಕೇಳಿ ಸಿಮ್ಮಲ್ಲಿಟ್ಟೆ ಫ್ರೈ ಮಾಡಿ. ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡ್ತೇನೆ. ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡದಿದ್ರೆ ಅದು ಆ ಬಿಸಿಗೆ ತಾಪಕ್ಕೆ ಮತ್ತು ಫ್ರೈ ಆಗ್ತಾ ಹೋಗ್ತದೆ. ಅದಕ್ಕಾಗಿ ನಾನು ಮಾಡಿದ ಪ್ರೋಸೆಸ್ ಅನ್ನು ನಿಮ್ಗೆ ಕ್ಲೀನ್ ಆಗಿ ಹೇಳ್ತಾ ಇದ್ದೇನೆ. ಈಗ ಇದನ್ನು ನಾನು ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡಿದೆ. ಈಗ ಇಲ್ಲಿ ನಾನು ಯಾಕೆ ಮಿಕ್ಸಿ ಜಾರ್ ತೋರಿಸ್ತಾ ಇದ್ದೇನೆ ಅಂದ್ರೆ, ಮಿಕ್ಸಿ ಜಾರಲ್ಲಿ ಚೂರು ನೀರಿನ ಪಸೆ ಇರಬಾರ್ದು. ನಾನು ದೊಡ್ಡ ಜಾರಲ್ಲಿ ಸ್ವಲ್ಪ ನೀರಿನ ಪಸೆ ಇತ್ತು, ಅದಕ್ಕೆ ನಾನು ಸಣ್ಣ ಜಾರ್ ತಕೊಂಡೆ. ಇದು ನೋಡಿ ನೀರು ಎಲ್ಲ ತಂಡಾಯ್ತು. ಈಗ ಹೆಸರು ಕಾಳು ಫುಲ್ ತಂಡಾಯ್ತು. ಎಷ್ಟು ಒಳ್ಳೆ ಫ್ಲೋ ಆಗ್ತದೆ ನೋಡಿ, ಯಾಕೆ ಅದ್ರಲ್ಲಿ ತುಪ್ಪ ಉಂಟು. ತುಪ್ಪ ಫುಲ್ ರಿಲೀಸ್ ಮಾಡಿದೆ. ಇದಕ್ಕೆ ನಾನು 1 ಕಪ್ ಹೆಸರು ಕಾಳು ತಗೊಂಡಿದ್ದೇನಲ್ಲ, ಅದಕ್ಕೆ 1 ಕಪ್ಪಿನಷ್ಟು ಸಕ್ಕರೆ ಹಾಕ್ತೇನೆ. ಅದ್ರೊಟ್ಟಿಗೆ ಒಂದು ಸ್ಕಿಪ್ ಆಯ್ತು, 5ರಿಂದ 6 ಏಲಕ್ಕಿ ಹಾಕಿದ್ದೇನೆ, ಕಾರ್ಡಮಮ್. ಯಾಕಂದ್ರೆ ಪುನಃ ಕಾರ್ಡಮಮ್ ಪೌಡರ್ ಹಾಕ್ಬೇಕಾಗಿ ಇಲ್ಲ. ಇಲ್ಲಿ ನಾನು ಆಪ್ಷನಲ್ ಕೇಸರ್ ಹಾಕ್ತಾ ಇದ್ದೆ. ನಂಗೆ ಯಾರೊಂದು ಗಿಫ್ಟ್ ಕೊಟ್ಟಿದ್ರು, ಕಾಶ್ಮೀರಕ್ಕೆ ಹೋದದ್ದು. ಸೊ ಇದು ಪ್ರಸಾದ ಅಲ್ಲ, ಅದಕ್ಕೆ ನಾನು ಕೇಸರಿ 2 ಪಿಂಚ್
ಅದನ್ನು ಹಾಕಿದೆ. ಅದು ಕಲರ್ ಒಳ್ಳೆ ಕೊಡ್ತಾರೆ, ನೀವು ಕಲರ್ ಹಾಕುವ ಇದು ಬೇಡ ಇರುವುದಿಲ್ಲ. ಈಗ ಇದನ್ನು ಸ್ವಲ್ಪ ನಾವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ತರುವ. ನುಣ್ಣಗೆ ಏನು ಪೌಡ್ರ್ ಆಗ್ಬೇಕಾಗೇನೋ ಇಲ್ಲ. ನೋಡಿ ಇಷ್ಟು ಪೌಡರ್ ರೆಡಿ ಆಯ್ತು. ಅಷ್ಟು ಹೆಸರು ಕಾಳಲ್ಲಿ ಎಷ್ಟು ಪೌಡರ್ ರೆಡಿ ಆಯ್ತು ನೋಡಿ. ಈಗ ಇದಕ್ಕೆ ನಾನು ಹೇಳಿದ್ರೆ ಮಿಕ್ಸಿ ಜಾರ್ ನಂದು ಸಣ್ಣದಿರ್ಲಿಕ್ಕೆ ಹೋಗಿ ನಾನು ಒಂದು ಇಂಗ್ರೀಡಿಯೆಂಟ್ಸ್ ಹಾಕಲಿಲ್ಲ. ಇದು 1 ಕಪ್ಪಿನಷ್ಟು ನಾನು ಹಾಲಿನ ಪೌಡರ್ ಹಾಕಿದೆ ಇದಕ್ಕೆ. ಇದು ಮಿಕ್ಸಿ ಜಾರಿಗೇನೆ ಹಾಕ್ಬೋದು, ಬಟ್ ನಾನು ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಂದು ಇದರಲ್ಲಿ ಜಾರಲ್ಲಿ ಜಾಗ ಇರಲಿಲ್ಲ ಅಂತ. ದೊಡ್ಡ ಜಾರ್ ತಗೊಂಡು ಎಲ್ಲ ಕೆಲಸ ಒಟ್ಟಿಗೆ ಹಾಕ್ತಿತ್ತು. ಈಗ ಇದನ್ನು ಚೆಂದ ಮಾಡಿ ನಾವು ಮಿಕ್ಸ್ ಮಾಡುವ. ಇದರೊಟ್ಟಿಗೆ ಎಲ್ಲ ಮಿಕ್ಸ್ ಆಗ್ಬೇಕಲ್ಲ. ಈ ಹಾಲಿನ ಪೌಡರ್ ಹಾಕ್ಲೇಬೇಕಂತ ಕೂಡ ಇಲ್ಲ. ಅದಕ್ಕೊಂದು ನಿಮ್ಗೆ ಐಡಿಯಾ ಹೇಳ್ತೇನೆ, ಇದು ಆಪ್ಷನಲ್. ನೀವು ಪಾಯಸ ಮಾಡುವಾಗ ನೀವು ಇದನ್ನು ಎಂತ ಮಾಡಬೇಕು, ಪಾಯಸ ಅಲ್ಲ, ಹಲ್ವ ಮಾಡುವಾಗ ನಾವು ಈ ಹೆಸರು ಕಾಳಿಗೆ ಹಲ್ವ ಮಾಡ್ತಿರುವಾಗ ನೀರಿನ ಬದಲಿಗೆ ಅರ್ಧ ನೀರು ಅರ್ಧ ಹಾಲು ತಗೊಳ್ಳಿ. ಆಗ ನೀವು ಹಾಲಿನ ಪೌಡರ್ ಬೇಕಾಗಿಯೂ ಇಲ್ಲ. ಗೊತ್ತಾಯ್ತಾ? ನಾನೊಂದು ಸ್ವಲ್ಪ ಸ್ಕಿಪ್ ಆಯ್ತು. ಪಾಯಸ ಅಲ್ಲ, ಹಲ್ವಾ, ಸಾರಿ. ಇದನ್ನೆಲ್ಲ ಚೆಂದ ನಾನು ಮಾಡಿ ಮಿಕ್ಸ್ ಮಾಡ್ತೇನೆ. ಇದನ್ನು ಮಿಕ್ಸ್ ಮಾಡಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಡ್ಬೇಕು. ಗ್ಲಾಸ್ ಜಾರಲ್ಲಿ ಹಾಕಿದ್ರೆ ದಿ ಬೆಸ್ಟ್. ಇಲ್ಲದ್ರೆ ನಮ್ಮ ಹತ್ರ ಪೌಚಸ್ ಇರ್ತದಲ್ಲ, ಪ್ಲಾಸ್ಟಿಕ್ ಜಿಪ್ ಲಾಕ್ ಬ್ಯಾಗ್ ಉಂಟಲ್ಲ, ಅದರಲ್ಲಿ ನಾವು ಈ ಥರದ ಜಿಪ್ ಲಾಕ್ ಬ್ಯಾಗಲ್ಲಿಯೂ ಹಾಕಿ ಇಡ್ಬೋದು. 3 months ಸ್ಟೋರ್ ಮಾಡಿ ಇಡ್ಬೋದು. ನಿಮಗೆ ಎಣಿಸಿದಾಗ 10 ನಿಮಿಷದಲ್ಲಿ ಹಲ್ವ ರೆಡಿ ಆಗ್ತದೆ. ಈಗ ನಾನು ಸ್ವಲ್ಪ ಕ್ಯಾಶ್ಯೂ ಇದಕ್ಕೆ ಹಾಕಿಬಿಟ್ಟೆ. ನಮಗೆ ಹಾಕುವಾಗ ಏನಾದ್ರು ಮರ್ತು ಹೋಗೋ ಪಂಚಾಯತ್ ಇದ್ರೆ ನೀವು ಕ್ಯಾಶ್ಯೂ ಈಗಲೇ ಹಾಕ್ಬೋದು. ಗೇರು ಬೀಜವನ್ನು ಇಷ್ಟೇ ಹೊತ್ತಿಗೆ ಹಾಕಿ ನಾವು ರೆಡಿ ಮಾಡಿ ಇಡ್ಬೋದು. ಸೊ ಇಲ್ಲಿಗೆ ನೋಡಿ, ಈಗ ನಾನೀಗ ಒಂದು ಗ್ಲಾಸ್ ಜಾರಲ್ಲಿ ಇದನ್ನು ಚೆಂದ ಮಾಡಿ ನಾನು ಸ್ಟೋರ್ ಮಾಡಿ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೇನೆ ಈ ಪ್ರಿಮಿಕ್ಸ್ ಅನ್ನು. ಇಲ್ಲಿಗೆ ಪ್ರಿಮಿಕ್ಸ್ ನಮ್ದು ರೆಡಿ ಆಗ್ತದೆ. ಇದನ್ನು ನಾನು ಹೇಗೆ ಬೇಕು ಹಾಗೆ ನಾವು ಯೂಸ್ ಮಾಡ್ಬೋದು. ನೋಡಿ ಇಷ್ಟು ಪ್ರಿಮಿಕ್ಸ್ ರೆಡಿ ಆಯ್ತು. ನಾನೀಗ ಇದನ್ನು ಹೇಗೆ ಮಾಡೋದಂತ ನಿಮ್ಗೀಗ ತೋರಿಸಿಕೊಡ್ತೇನೆ. ಇದನ್ನು ನಾನು ನೋಡಿ ಗ್ಲಾಸ್ ಬಾಟ್ಲಿಗೆ ಹಾಕಿದ್ದೇನೆ. ನೀವು ಯಾವ ಬಾಟ್ಲಿಗೆ ಬೇಕಾದ್ರೆ ಮಾಡಿ. ನಾನೀಗ ನೋಡಿ ಈಗ ರೆಡಿ ಮಾಡಲಿಕ್ಕೆ ಒಂದು ಅದೇ ಬಣಲೆಯನ್ನು ನಾನು ತಗೊಳ್ತಾ ಇದ್ದೇನೆ. ಆಗ ತಗೊಂಡ ಬಣಲೆ, ಇದನ್ನು ಗ್ಯಾಸ್ ಆನ್ ಮಾಡಿದ್ದೇನೆ. ಈ ಗ್ಯಾಸ್ ಬಿಸಿ ಆಗೋಲ್ಲವರೆಗೆ ನಾನೊಂದು ಪಾತ್ರೆ ಇಟ್ಟು ನೀರು ಕೂಡ ರೆಡಿ ಮಾಡ್ತಾ ಇದ್ದೇನೆ. ಆಗ ನಿಮ್ಗೆ 10 minutes ಅಲ್ಲಿ ಹಲ್ವ ರೆಡಿ ಆಗ್ಬೇಕಲ್ಲ ನಮ್ಗೆ ಈಗ. ಸೊ ಇಲ್ಲಿ ನಾನು ಇದು ಬಿಸಿ ಆದ ಕೂಡಲೇ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದೆ. ಪ್ರಿಮಿಕ್ಸ್ ಮಾಡ್ಲಿಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ, ಈಗ 2 ಟೇಬಲ್ ಸ್ಪೂನ್ ತುಪ್ಪ. ಈಗ 1 ಕಪ್ಪಿನಷ್ಟು ಪ್ರಿಮಿಕ್ಸ್ ತಗೊಳ್ತೇನೆ. ಈಗ ನೋಡಿ ಈ ಪ್ರಿಮಿಕ್ಸ್ 1 ಕಪ್ ಹಾಕಿದೆ. ಈಗ ಇಲ್ಲಿ ಚೆಂದ ಮಾಡಿದನ್ನು ಸ್ವಲ್ಪ 1 ನಿಮಿಷ ನಾವು ಬಿಸಿ ಮಾಡಿದ್ರೆ ಸಾಕು. ಪ್ರಿಮಿಕ್ಸ್ ಆಲ್ರೆಡಿ ಇದು ಫ್ರೈ ಆದದ್ದೇ, ಸ್ವಲ್ಪ ಬಿಸಿ ಆದ್ರೆ ಸಾಕು. ಈ ತುಪ್ಪದಲ್ಲಿ ಇದನ್ನು ಚೆಂದ ಮಾಡಿದ ಈ ಪ್ರಿಮಿಕ್ಸ್ ಅನ್ನು ಮಿಕ್ಸ್ ಮಾಡುವ. ಈಗ ನಾನು ಇಲ್ಲಿ ಪಾತ್ರೆಗೆ 2.5 ಕಪ್ಪಿನಷ್ಟು ನಾನು ನೀರು ಹಾಕ್ತೇನೆ. ಈ ನೀರು ಹಾಕೋ ಪ್ಲೇಸಲ್ಲಿ ನಾನು ಹೇಳಿದೆ ಅಲ್ಲ, 1.5 ಕಪ್ ಹಾಲು 1 ಕಪ್ ನೀರು ಹಾಕಿದ್ರೆ ನಿಮ್ಗೆ ಹಾಲಿನ ಪೌಡರ್ ಹಾಕೋ ಕೆಲಸವು ಇರುವುದಿಲ್ಲ. ಇಲ್ಲಿ ಇದು ನಾನು ಸ್ವಲ್ಪ ಪ್ರಿಮಿಕ್ಸ್ ಬಿಸಿ ಆಗ್ತಾ ಬರುವಾಗ ಇಲ್ಲಿ ನೀರು ಕುದಿ ಬರ್ತದೆ. 10 ನಿಮಿಷದಲ್ಲಿ ನಮ್ಗೆ ಹಲ್ವ ರೆಡಿ ಆಗ್ಬೇಕಲ್ಲ, ಅದಕ್ಕಾಗಿ ನಾನು ಈ ಐಡಿಯಾವನ್ನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಹೆಂಗಸರು ಆದಷ್ಟು ನಾವು ಅಡಿಗೆಯನ್ನು ಬೇಗ ಮಾಡ್ಬೇಕಾಗಿದ್ದಾರಲ್ಲ ಐಡಿಯಾ ಯೂಸ್ ಮಾಡ್ತೇನೆ. ನೋಡಿ ಪ್ರಿಮಿಕ್ಸ್ ಎಷ್ಟು ಕಲರು ಚೇಂಜ್ ಆಯ್ತು ನೋಡಿ, ತುಪ್ಪ ಎಲ್ಲ ಎಳ್ಕೊಳ್ತು. ಈಗ ನೀರು ಕುದಿ ಬಂತು. ಇದನ್ನು ಚಂದ ಮಾಡಿ ಈಗ ಮಿಕ್ಸ್ ಮಾಡುವ. ಈಗ ಮಿಕ್ಸ್ ಮಾಡಿ ಗಟ್ಟಿ ಆಗ್ಲಿಕ್ಕೆ ನಮ್ಗೆ ಒಂದು 5 ನಿಮಿಷ ಬೇಕು. ನಾನು ಹೇಳ್ತಾ ಹೋಗ್ತೇನೆ, 10 minutes ಅಲ್ಲಿ ಹಲ್ವ ರೆಡಿ ಆಗ್ತದೆ. 5 minutes ಹೇಗೂ ಬೇಕು. ಇದನ್ನು ಸ್ವಲ್ಪ ಚಂದ ಮಾಡಿ ಇನ್ನೂ ಇದು ನಮ್ಮ ಪ್ರಿಮಿಕ್ಸ್ ಎಲ್ಲ ನೀರನ್ನು ಎಳ್ಕೊಂಡು ಸಂದಾಗಿ ಕುದಿ ಬರಲಿ. ಅಲ್ಲಿವರೆಗೆ ನಾವು ಸ್ವಲ್ಪ ಸ್ಟಾರ್ಟಿಂಗ್ ಕೈ ಆಡಿಸ್ಬೇಕಾಗಿ ಏನಿಲ್ಲ, ತಲೆ ಹಿಡಿಯುವುದಿಲ್ಲ, ಬಣಲೆಯು ದಪ್ಪ ಇರ್ತದಲ್ಲ. ಒಂದು 5 ನಿಮಿಷ ಆದ ಕೂಡಲೇ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತದೆ ನಮ್ಮ ಪ್ರಿಮಿಕ್ಸ್. ಆಗ ನಾವು ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕೆ ಉಂಟು, ಅದನ್ನು ನಾನು ಹೇಳ್ತೇನೆ. ಯಾಕೆ 2 ಚಮಚ ತುಪ್ಪ ಹಾಕಿದ್ದಲ್ಲ ನೋಡಿ, ಈಗ ಗಟ್ಟಿ ಆಗ್ತಾ ಬರುವಾಗ ಪುನಃ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೇನೆ. ಇಲ್ಲಿ ನಾನು ನಂದಿನಿಯವರ ತುಪ್ಪನೇ ಯಾವಾಗಲೂ ನಾನು ಯೂಸ್ ಮಾಡೋದು. ಇದೇನು ಅಡ್ವರ್ಟೈಸ್ಮೆಂಟಿಗೆಲ್ಲ ಹೇಳುದು ನಾನು, ಅದನ್ನು ಹೇಳ್ತೇನೆ. ಸೊ ಈಗ ಮಿಕ್ಸ್ ಮಾಡುವ ಎಲ್ಲ ತುಪ್ಪವು ಇದನ್ನು ಎಳ್ಕೊಳ್ಳಿ. ಹಲ್ವವನ್ನು ಎಳ್ಕೊಳ್ಳಿ, ಮಿಕ್ಸನ್ನು ಎಳ್ಕೊಂಡು. ಈಗ ನೋಡಿ ಇದು ಯಾಕೆ ತುಪ್ಪ ಹಾಕೋದಂದ್ರೆ ನಮ್ದು ಹಲ್ವ ಉಂಟಲ್ಲ ಒಳ್ಳೆ ಶೈನಿಂಗ್ ಬರ್ತದೆ. ಕುದಿಯುತ್ತಾ ಇರುವಾಗ ನಾವು ತುಪ್ಪ ಹಾಕಿದ ಬೆನಿಫಿಟೇ ಅದು. ಇದು ಗಟ್ಟಿ ಆಗ್ತಾ ಬರ್ತದೆ. ಇನ್ನೊಂದು 5 ನಿಮಿಷದಲ್ಲಿ ನೋಡಿ ಈಗೆಲ್ಲ ಬಬ್ಲಿಂಗ್ ಎಳ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇದು ನೀರಿನ ಅಂಶ ಇನ್ನೂ ಉಂಟಂತ ಲೆಕ್ಕ. ಗಟ್ಟಿ ಆಗ್ತಾ ಬರುವಾಗ ಏನು ನೀರಿನ ಅಂಶ ಡ್ರೈ ಆದ ನಂತರ ಗಟ್ಟಿ ಫಾರ್ಮಿಗೆ ಇದು ಕನ್ವರ್ಟ್ ಆಗ್ತದೆ. ಇನ್ನು 5 ನಿಮಿಷದಲ್ಲಿ ಹಲ್ವ ನಮ್ದು ರೆಡಿ ಆಗ್ತದೆ. ನೋಡಿ ಈಗ ಹಲ್ವ ಈ ತರ ರೆಡಿ ಆಗ್ತದೆ. ಎಷ್ಟು ಲೈಕ್ ಮೂವ್ ಆಗ್ತದೆ ನೋಡಿ, ಕಂಪ್ಲೀಟ್ ತಳ ಬಿಡ್ತದೆ. ಹಲ್ವ ಕೂಡ ಒಳ್ಳೆ ಶೈನಿಂಗ್ ಆಗಿ ಬಂದಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನೋಡಿ. ನೀವು ಪ್ರಿಮಿಕ್ಸ್ ಮಾಡಿದ್ರೆ ಇದು ಕಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ನನ್ನ ವಿಡಿಯೋನ ಹೈಪ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಾನು ಇದೇ ಥರ ಬೇರೆ ಬೇರೆ ವಿಡಿಯೋಗಳನ್ನು ಹಾಕಿ ನಿಮ್ಮನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ನೋಡ್ತೇನೆ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ ಉಂಟು. ನಾನು ನೋಡಿ ಈ ಥರ ಹಲ್ವ ರೆಡಿಯಾಗಿ ನಾನು ದೇವರಿಗೆ ಇವತ್ತು ಪ್ರಸಾದ ಮಾಡಿ ಇಡುವುದಂತೆ ನಿಮಗೆ ಹೇಳಿದ್ದೇನೆ. ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಮಾಡ್ತಾ ಇದ್ದೇನೆ ನಾನು. ಹಲ್ವ ರೆಡಿ ಆಯ್ತು. ಈಗ ನಾನೊಂದು ಬೌಲಲ್ಲಿ ಗಣಪತಿ ದೇವರಿಗೆ ಪ್ರಸಾದವಾಗಿ ನಾನು ಇದನ್ನು ಇವತ್ತು
ಇಡ್ತಾ ಇದ್ದೇನೆ. ನೀವು ಯಾವ ದೇವರಿಗೆ ಇಟ್ರಿ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸ್ಬೋದು. ಹೇಗೆ ಬಂತಂತಲೇ ಹಲ್ವಾ ತಿಳಿಸಿ ನೋಡಿ. ಈ ತರ ರೆಡಿ ಮಾಡಿ ದೇವರಿಗೆ ಇಡ್ತೇನೆ. ನಾನು ಸುಮಾರು ಒಂದು ಒಳ್ಳೆ ವಿಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.